ನಾನು ನಮ್ಮ ಅತ್ತಿಗೆ ನೋಡಿ ವಿನಿಂಗ್ ನಾನು ಮಕ್ಳದ್ದು ಫೋಟೋ ಶೂಟೇ ಮುಗೀತಾ ಇಲ್ಲ. ಯಾವಾಗ ಮುಗಿಯೋದು ಏನೋ ಫಂಕ್ಷನ್ ಮಾಡ್ತಾವ್ರೆ ಇವ್ರ ಮನೇಲಿ ಅನ್ನಿಸ್ತಿದೆ ನನಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ಯುಗಾದಿ ಹಬ್ಬ ನೋಡಿ, ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದೀವಿ. ನಾನು ನಮ್ಮ ಅತ್ತಿಗೆ ಇಬ್ಬರು 5 ಗಂಟೆಗೆ ಎದ್ದು 5 ಗಂಟೆಯಿಂದ ರಂಗೋಲಿ ಹಾಕಿದ್ದೀವಿ. ಇದನ್ನು ಕಲರೆಲ್ಲ ತುಂಬಿಸೋ ಅಷ್ಟರಲ್ಲೇ ಆಗೋಯ್ತು ನಮಗೆ ಟೈಮು. ಬಾಗಿಲೆಲ್ಲ ತೊಳೆದು ಫುಲ್ಲು ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ ನೋಡಿ. ಆಲ್ಮೋಸ್ಟ್ ಬಾಗಿಲು ತೋರಣ ಎಲ್ಲ ಕಟ್ಟಿದ್ದೀವಿ. ಪೂಜೆಗೆಲ್ಲ ರೆಡಿ ಮಾಡಿ ಆಗೋಗಿದೆ. ಅಡುಗೆಗೂ ರೆಡಿ ಮಾಡ್ಕೊಂಡಾಗಿದೆ. ಅಡುಗೆ ಇನ್ನೇನು ಮಾಡಬೇಕು ಅಷ್ಟೇ. ಇಲ್ಲಿ ನಯನ ನನಗೆ ಎಲ್ಪ್ ಮಾಡ್ತಾ ಇದ್ದಾಳೆ. ಫುಲ್ಲು ಕ್ಲೀನಿಂಗ್ ಎಲ್ಲ ನಯನ ಅದೇ. ನಾನಿಲ್ಲಿ ರಸಮ್ಗೆ ಒಬ್ಬಟ್ಟು ಸಾಂಬಾರಿಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತಿಗೆ ಅಂತೂ ಒಬ್ಬಟ್ಟಿಗೆ ಫುಲ್ಲು ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ. ಇಲ್ಲಿ ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಕಿಚನ್ ಫುಲ್ ಹರಡ್ಬಿಟ್ಟಿದ್ದೀವಿ ಎಲ್ಲ ಹಬ್ಬದ ಅಡುಗೆ ಮಾಡೋದಕ್ಕೆ ಅಂತ. ಏನೇನು ಅಡುಗೆ ಮಾಡಿದ್ದೀವಿ ನೋಡ್ತಾ ಇರಿ. ಎಲ್ಲ ನೋಡಿ ಎಷ್ಟು ಮುದ್ದಾಗಿ ಕೂತವ್ರು ಪಂತಿಲಿ. ಯಾರಿಗೆ ಏನೇನು ಬೇಕು? ಒಬ್ಬಟ್ಟಷ್ಟೇ ಸಾಕಾ? ಹಾಂ, 5 ಮಿನಿಟ್ಸ್. ಅಡುಗೆ ಏನೇನು ರೆಡಿಯಾಗಿದೆ: ಕಾಳುಗೊಜ್ಜು, ರಸಮ್, ಒಬ್ಬಟ್ಟು ರಸ, ಹೆಸರುಬೇಳೆ, ಪಲಾವು, ಒಬ್ಬಟ್ಟು, ಕಾಳು ಪಲ್ಯ, ಒಬ್ಬಟ್ಟು ಇಷ್ಟೆಲ್ಲ ರೆಡಿಯಾಗಿದೆ. ಹಪ್ಪಳಕ್ಕೆ ಎಣ್ಣೆ ಇಟ್ಟಿದ್ದಾರೆ, ಹಪ್ಪಳ ಆಗ್ತಾ ಇದೆ. ಇನ್ನು ಮಗನೆ ತಿನ್ನಬೇಕು ಹೆಸರುಬೇಳೆ. ಉಪ್ಪು ಜಾಸ್ತಿ ತಿನ್ನಬಾರ್ದು. ನಾಚ್ಕೊಳ್ದೆ ತಿನ್ನಿ. ನಮ್ಮ ಮನೇಲಿ ನೋಡಿ ಯುಗಾದಿ ಹಬ್ಬ ಊಟ ಎಲ್ಲ ಮಾಡ್ತಾ ಇದ್ದಾರೆ. ಉಫ್ ಅನ್ಕೊಂಡು ತಿನ್ನು ಮಗನೆ. ಹೆಂಗಿದೆ ನಾಯನ? ಮಾ ಹೇಳ್ಕೊಟ್ಟಂಗೆ ಮಾಡಿದ್ದೀವಿ ಎಲ್ಲ. ಚೆನ್ನಾಗಿದೆಯಾ ಮಗನೆ ಕಾಳುಗೊಜ್ಜು? ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೇಲಂತೂ ತುಂಬ ಚೆನ್ನಾಗಿ ಯುಗಾದಿ ಹಬ್ಬ ಆಯಿತು. ನನ್ನ ತಮ್ಮ ಹೆಂಡತಿ ಎಲ್ಲರೂ ಬಂದಿದ್ದರು. ಮನೇಲಿ ಹಬ್ಬದೊಡ್ಗೆ ಎಲ್ಲ ಆಯಿತು. ಇವಾಗ ನಾವೆಲ್ಲರೂ ನೋಡಿ ನಮ್ಮ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ನಮ್ಮ ಮೋಹಿತ ಅಂತೂ ರಾಣಿ. ನಮ್ಮ ಮೋಹಿತ ಮತ್ತು ಮೂಡ್ಲು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದಾರೆ. ಬುದ್ಧ ಎಲ್ಲಿ? ಹೌದು, ನೀವಿಬ್ಬರು ರೆಡಿ ಮಾಡ್ಬೇಕು ತಾನೇ ಅವನ್ನ? ಹಾಂ, ನಮ್ಮ ಬುದ್ಧನೂ ರೆಡಿ. ಹಾಯ್ ಹೀರೋ. ನಮ್ಮ ಅತ್ತಿಗೆ ನೋಡಿ ಯಾವುದೋ ಹಳೆ ಕಾಲದ ಪಿಕ್ಚರ್ ನೆನಪಾಗ್ತೈತೆ ನನಗೆ. ಯಾವುದಿರ್ಬೋದು ಹೇಳಿ ಅದಕ್ಕೆ? ನಾನು ನಮ್ಮ ಅತ್ತಿಗೆ ನೋಡಿ ವಿನಿಂಗ್. ನಾನು ಫುಲ್ಲು ಹಳೆ ಕಾಲದವಳ ಥರ ರೆಡಿಯಾಗಿದ್ದೀನಿ. ನಮ್ಮ ಅತ್ತಿಗೆ ಅಪ್ಡೇಟ್ ಆಗಿ ರೆಡಿಯಾಗಿದ್ದಾರೆ. ಇಲ್ಲಿ ನೋಡಿ ಅಮ್ಮ ಮಗಳು ಏನೋ ಫಂಕ್ಷನ್ ಮಾಡ್ತಾವ್ರೆ ಇವ್ರ ಮನೇಲಿ ಅನ್ನಿಸ್ತಿದೆ ನನಗೆ. ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ನೋಡಿ ಯಾವ ಹೊತ್ತಲ್ಲಿ ಫುಲ್ ಕತ್ಲಾಗಿರೋ ಟೈಮಲ್ಲಿ ಬಂದಿದ್ದೀವಿ. ನಾವು ಅಷ್ಟೇ ಅಲ್ಲ ಅದಕ್ಕೆ, ಅಲ್ಲಿ ನೋಡಿ ಜನರೆಲ್ಲನೂ ಅಷ್ಟೊತ್ತಿಗೆ ಬಂದಿದ್ದಾರೆ. ಗಾಡಿಗಳು ಬರ್ತಾವೆ. ಬುದ್ಧ ಇಲ್ಲಿ, ಬುದ್ಧ ಇಲ್ವಾ ಇಲ್ವಾ ಇಲ್ವಾ, ಕೈ ಮುಗಿಯುವಂತೆ ಬಾರೋ. ನಮ್ಮ ಬುದ್ಧ ಫುಲ್ಲು ಸಿನ್ಸಿಯರಾಗಿ ಕೈ ಮುಗೀತಿದ್ದಾನೆ. ಮೂಡ್ಲು ನಾರ್ಮಲ್ ಆಗಿ ಹಬ್ಬದ ದಿನ ಎಲ್ಲ ನಾವು ದೇವಸ್ಥಾನಕ್ಕೆಲ್ಲ ಬರೋದಕ್ಕೆ ಆಗ್ತಿರಲಿಲ್ಲ. ಬರೀ ಮನೆ ಕೆಲಸ, ಮಕ್ಕಳನ್ನ ಇವ್ರನ್ನೆಲ್ಲ ರೆಡಿ ಮಾಡೋದು ಇದೇ ಆಗೋಗ್ತಿತ್ತು. ಬಟ್ ಇವತ್ತು ಯುಗಾದಿ ಹಬ್ಬದ ದಿನ, ವರ್ಷದ ದಿನ ಎಲ್ಲ ಕೆಲಸ ಮುಗಿಸಿ ನೈಟ್ ಆದರೂ ಬಂದಿದ್ದೀವಿ ದೇವಸ್ಥಾನಕ್ಕೆ. ಇದೇ ಫಸ್ಟ್ ಹಬ್ಬ ಅಲ್ವಾ ಅದಕ್ಕೆ ದೇವಸ್ಥಾನಕ್ಕೆ ಬಂದಿರೋದು. ಕೆಲಸ ಎಲ್ಲ ಮುಗಿಸ್ಕೊಂಡು
ಹೇಳಿ. ಯಾವಾಗೂ ಯಾವ ಹಬ್ಬದಲ್ಲೂ ಬರ್ತಿರ್ಲಿಲ್ಲ, ಇದೇ ಹಬ್ಬದಲ್ಲಿ ನಾವೆಲ್ಲ ದೇವಸ್ಥಾನಕ್ಕೆ ಬಂದಿರೋದು. ಆದರೆ ಒಬ್ರು ಹಿಡಿಯೋಕ್ಕಾಗ್ತಿಲ್ಲ ನೋಡಿ, ಇಲ್ಲೊಬ್ಳು ಅಲ್ಲೊಬ್ರು ಓಡೋಗ್ತಿದ್ದಾರೆ. ಪಾಪು ಎಷ್ಟು ಚೆನ್ನಾಗಿದೆ, ಮೋಯ್ತಿನ ಥರನೇ ಇದೆ ಸೇಮು. ಅಷ್ಟೇ ಆಗ್ತಿಲ್ಲ ಹಿಡಿಯೋಕ್ಕೆ, ಯಾರನ್ನೂ ಹಿಡಿಯೋಕ್ಕಾಗ್ತಿಲ್ಲ. ಹೊಸ ವರ್ಷದ ದಿನ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಬೇಗ ಅಡುಗೆ ಎಲ್ಲ ಮುಗಿಸಿದ್ವಿ ಮತ್ತು ದೇವಸ್ಥಾನಕ್ಕೂ ಬಂದ್ವಿ. ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲೂ ದರ್ಶನ ಎಲ್ಲ ಆಯಿತು. ಲೇಟಾಗಿ ಬಂದಿದ್ದಕ್ಕೆ ಆಲ್ಮೋಸ್ಟ್ ನಮಗೇನು ರಶ್ ಇರಲಿಲ್ಲ ನೋಡಿ, ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ. ದೇವಸ್ಥಾನ ದರ್ಶನ ಎಲ್ಲ ಆಯಿತು. ನಮ್ಮ ಮಕ್ಕಳು ಒಬ್ಬರು ಕಾಣಿಸ್ತಿಲ್ಲ, ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ಒಬ್ಬೊಬ್ಬರು ನೋಡಿ ಇಲ್ಲಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಕಡೆ ಓಡಾಡ್ತಿದ್ದಾರೆ. ಇವ್ರನ್ನೆಲ್ಲ ಹಿಡಿಯೋಕ್ಕಾಗ್ತಿಲ್ಲ. ಸೊ ಬೇಗ ಮನೆಗೆ ಹೋಗ್ತೀವಿ. ದರ್ಶನ ಎಲ್ಲ ಮುಗೀತು, ಪೂಜೆ ಎಲ್ಲ ಮುಗೀತು, ಇವಾಗ ಮನೆಗೆ ಹೊರಡ್ತಿದ್ದೀವಿ. ಇವು ಮಕ್ಕಳದ್ದು ಎಲ್ಲೋದ್ರೂ ಆಟ. ಪ್ರಸಾದ ತಗೊಮಗ್ನೆ. ಓಹ್ ಫ್ರೆಂಡು, ಮೋಹಿತನ್ ಫ್ರೆಂಡು. ಮೋಹಿತ ನಿನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಚೆನ್ನಾಗಿದೆಯಾ ಮೋಹಿತ? ಪ್ರಸಾದ ಚೆನ್ನಾಗಿದೆಯಾ ಮಗ್ನೆ? ಒಬ್ಬ ಏನ ಮೂಡ್ಲಿಗೆ ಯಾರು ತಿನ್ನಿಸ್ತಾರೆ? ಮೂಡ್ಲು ಇಲ್ಲಿ ಅಕ್ಕ. ಆ ಮಕ್ಳದ್ದು ಫೋಟೋ ಶೂಟೇ ಮುಗೀತಾ ಇಲ್ಲ, ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ನಮ್ಮ ಅಣ್ಣ ಅಂತೂ ಹೆಂಗೆ ಅನಿಸ್ತಾ ನಿನ್ನ ಮಗಳು? ನಮ್ಮ ಮಕ್ಕಳೆಲ್ಲ ಹಬ್ಬ ಮಾಡಿ ಫುಲ್ಲು ಸುಸ್ತಾಗಿ ಎಲ್ಲ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ರಿಲ್ಯಾಕ್ಸ್ ಅಂತೂ ಮಾಡಲ್ಲ ಇವರು, ಇನ್ನೂ ಆಟ ಆಡ್ತಿದ್ದಾರೆ ಚೆನ್ನಾಗಿ. ದೇವಸ್ಥಾನಕ್ಕೆ ಹೋಗಿದ್ದು ಬಂದಾಯಿತು. ದರ್ಶನ ಎಲ್ಲ ಚೆನ್ನಾಗಿ ಮುಗೀತು. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಸ್ವಲ್ಪ ಬ್ಯುಸಿ ಇದ್ವಿ ಅನ್ನೋದು ಬಿಟ್ಟರೆ ದಿನ ಪೂರ್ತಿ ತುಂಬ ಚೆನ್ನಾಗಿತ್ತು. ನಯನ ನಾಗೇಂದ್ರ ಬೇಗ ಹೊರಟೋದ್ರು ಅನ್ನೋದು ಬಿಟ್ಟರೆ ಎಲ್ಲರೂ ಸೇರಿ ನಾವು ಈ ರೆಸ್ಟೋರೆಂಟ್ ಥೀಮ್ನೇ ಅಂದ್ಕೊಂಡಿದ್ವಿ. ನಯನ ನಾಗೇಂದ್ರ ಸಹ ಸೇಮ್ ಹಾಕ್ಕೊಂಬಂದಿದ್ರು. ಬಟ್ ಆದರೆ ಯಾರೂ ಅವ್ರಿಗೇನೋ ಕೆಲಸ ಬಂತು ಅಂತ ಅಂದ್ಬಿಟ್ಟು ಅವರು ಬೇಗ ಮನೆಗೆ ಹೊರಟೋದ್ರು. ನಿಮ್ಮನೇಲೆಲ್ಲ ಹಬ್ಬ ಹೇಗಾಯಿತು ಅಂತ ಕಮೆಂಟ್ ಮಾಡಿ. ಹೊಸ ವರ್ಷ ನಿಮಗೆ ಎಲ್ಲ ಒಳ್ಳೆಯದೇ ಆಗಲಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ ಬರೋವರೆಗೂ ನೋಡ್ತಾ ಇರಿ ಅಶ್ವಿನಿ ಸನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.